ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಓಕೆ, ಇವತ್ತು ಮೂವಿಂಗ್ ಆವ್ರೇಜಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಕಂಟಿನ್ಯೂಸ್ ಸೀರೀಸ್ ಆದರೂ ಕೂಡ ಒಂದು ಇಂಪಾರ್ಟೆಂಟ್ ಟ್ಯುಟೋರಿಯಲ್ ಇದು ಕೂಡ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಟ್ಯುಟೋರಿಯಲ್. ಇಲ್ಲಿ ನೀವು ನೋಡ್ಬೋದು, ಒಂದು ಲೈನ್ ಕಾಣಿಸ್ತಿದೆ. ಆ ಲೈನ್ನ ನಾನು ಹೈಡ್ ಮಾಡ್ತೀನಿ. ಒಂಥರ ಏನು ಗೊತ್ತಾಗಲ್ಲ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ ಅಂತ. ನೀವು ಇಲ್ಲಿ ನೋಡ್ಬೋದು, ಯಾವಾಗ ಶೇರ್ ಮೇಲ್ಕ್ ಹೋಗುತ್ತೆ, ಯಾವಾಗ ಅಡಿಗೆ ಬರುತ್ತೆ, ಅಂದರೆ ಡೌನ್ ಹೋಗುತ್ತೆ, ಅಪ್ ಹೋಗುತ್ತೆ ಅನ್ನೋದು ಏನೂ ಕಾಣಿಸಲ್ಲ. ಬಟ್ ಒಂದು ಲೈನ್ ಹಾಕೋದ್ರಿಂದ ನಿಮ್ಗೆ ಒಂಥರ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಿದ್ಯೇನೋ ಅನ್ನೋ ಥರ ಫೀಲ್ ಬರುತ್ತೆ. ನೋಡ್ಬೋದು, ಏನಿದು ಲೈನ್ ಏನು ಮಾಡುತ್ತೆ ಅಂದರೆ ಮೂವಿಂಗ್ ಆವ್ರೇಜಸ್ ಅಂತ. ಮೂವಿಂಗ್ ಆವ್ರೇಜಸ್ ಅಂದರೆ ಏನು ಅಂದರೆ, ಇದೊಂದು ಸ್ಟ್ಯಾಟಿಸ್ಟಿಕ್ ಟೂಲ್. ಮತ್ತೆ ನಿಮಗೆ ತಲೆ ಕೆಡ್ಸೋಕೋಲ್ಲ, ಸ್ಟ್ಯಾಟಿಸ್ಟಿಕ್ ಫಾರ್ಮುಲಾಗಳು ಹೇಳ್ಕೊಂಡು ಎಕ್ಸ್ ಬಾರ್ ಹಂಗೆ ಹಿಂಗೆ ಡಿವೈಡೆಡ್ ಬೈ ಎನ್. ತಲೆ ಕೆಡುವಂಥದ್ದು ಬೇಡ. ನಾವು ಸಿಂಪಲಾಗಿ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಮೊದಲೇ ಸ್ಟಾಕ್ ಮಾರ್ಕೆಟ್ನ ಸಿಂಪಲಾಗಿ ಕಲ್ತ್ಕೊಳಕ್ಕೆ ಬಂದಿರೋದು. ಸೊ ಏನು ಮಾಡ್ತಿದೆ ಅಂದರೆ, ಹಿಂದಿನ ದಿನಗಳ ನಾವು ಎಷ್ಟು ದಿನಗಳಿಗೆ ಹಾಕಿರ್ತೀವಿ. ಸಪೋಸ್ ಇಲ್ಲಿ ನಾನು 20 ಡೇಸ್ ತೊಗೊಂಡಿದ್ದೀನಿ ಅಂದರೆ 20 ಡೇಸ್ ಹಿಂದಿನ ದಿನಗಳನ್ನ ಎಲ್ಲ ಸೇರಿಸಿದ್ರೆ ಲಾಸ್ಟ್ 20 ದಿನಗಳು, ಕಳೆದ 20 ದಿನಗಳಲ್ಲಿ ಪ್ರೈಸ್ ಎಷ್ಟಿದೆ ಆವ್ರೇಜ್ ಆಗಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದು ಪಾಯಿಂಟ್ ರೆಡಿ ಮಾಡ್ಕೊಳುತ್ತೆ. ಅದೇ ಥರ ಪ್ರತಿ 20 ದಿನಗಳಿಗೆ, ಅಂದರೆ ಲಾಸ್ಟ್ ಒಂದಿನದ ಬಿಡ್ತಾರೆ. ಅಂದರೆ ಇವತ್ತು 20ನೇ ತಾರೀಕು ಆದರೆ ಅಂತ ಇಟ್ಕೊಳ್ಳಿ. ಸಪೋಸ್ ಎಕ್ಸಾಂಪಲ್, ಈ 20ನೇ ತಾರೀಕಲ್ಲಿ ನೀವು ಈ ಸ್ಟ್ಯಾಟಿಸ್ಟಿಕ್ನ ಮಾಡಿದ್ದೀರಾ ಅಂದರೆ 20ನೇ ತಾರೀಕಿಂದ ಇದೇ ತಿಂಗಳು 1ನೇ ತಾರೀಕು ಏನಿತ್ತು ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿ ಒಂದು ಡಾಟ್ ಅಂತ ಇಡ್ತಾರೆ. ನಾಳಿಕದು 1ನೇ ತಾರೀಕನ್ನ ಲೆಫ್ಟ್ ಮಾಡ್ತಾರೆ, ಅಂದರೆ ಬಿಡ್ತಾರೆ. 2ನೇ ತಾರೀಕಿಂದ 21ನೇ ತಾರೀಕು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೇನೆ ಮುಂದಕ್ಕೆ ಹೋಗುತ್ತೆ. 3ನೇ ದಿನದಿಂದ 2ನೇ ತಾರೀಕು ಬಿಡ್ತಾರೆ, 22ನೇದು ಕ್ಯಾಲ್ಕುಲೇಟ್ ಮಾಡ್ತಾರೆ, 23ಕ್ಕೆ ಹೋಗುತ್ತೆ, 24ಕ್ಕೆ ಹೋಗುತ್ತೆ. ಹಂಗೆ ಕ್ಯಾಲ್ಕುಲೇಟ್ ಮಾಡ್ದಂಗೆಲ್ಲ ಹಿಂದೊಂದು ಮೈನಸ್ ಮಾಡ್ಕೊಂಡು ಹೋಗುತ್ತೆ. ಇದನ್ನೇ ನಾವು ಮೂವಿಂಗ್ ಆವ್ರೇಜಸ್ ಅಂತ ಕರೀತಾರೆ. ಆವ್ರೇಜ್ ಅಂದರೆ ಒಂದಷ್ಟು ದಿನಗಳ ಎಲ್ಲ ಒಂದು ಡೇಟಾನ ತೊಗೊಂಡು ಅದರಲ್ಲಿ ಒಂದು ನಂಬರ್ ಆವ್ರೇಜ್ ಅಂತ ತಗೋತೀವಿ. ಈಗ ಒಂದು ತಿಂಗಳಲ್ಲಿ ನೀವು ಒಂದಿನ 100 ರೂಪಾಯಿ ಖರ್ಚು ಮಾಡ್ಬೋದು, 500 ಮಾಡ್ಬೋದು, 1000 ಮಾಡ್ಬೋದು, 5000 ಮಾಡ್ಬೋದು. ಅರೌಂಡು ಒಂದು ತಿಂಗಳಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅಂದರೆ ಒಂದು 5000 ಮಾಡ್ಬೋದು ನಾನು ಅಂತ ಹೇಳ್ತೀರಲ್ಲ, ಒಂದು ಆವ್ರೇಜ್ ತೊಗೊತೀರ ನೀವು. ಜಾಸ್ತಿ ಮಾಡಿರೋದನ್ನು ಹೇಳಕ್ಕೆ ಹೋಗಲ್ಲ, ತುಂಬ ಕಮ್ಮಿ ಮಾಡಿರೋದನ್ನು ಹೇಳಕ್ಕೆ ಹೋಗಲ್ಲ. ಸೊ ಅದು ಆವ್ರೇಜಲ್ಲಿ. ಆ ಆವ್ರೇಜ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಥಿಯರಿ ಹೇಳೋದಾದರೆ ಒಂದು ಚೂರೇ ಹೇಳ್ಬಿಡ್ತೀನಿ, ಸುಮ್ಮನೆ ನಿಮಗೆ ತಲೆ ಕೆಡ್ಸೋಕೆ ಹೋಗಲ್ಲ. ಥಿಯರಿ ಹೇಳೋದಾದರೆ 2 ಥರ ಬರುತ್ತೆ ಮೂವಿಂಗ್ ಆವ್ರೇಜಸಲ್ಲಿ. ಸಿಂಪಲ್ ಮೂವಿಂಗ್ ಆವ್ರೇಜ್, ಇದು ಸಿಂಪಲ್ ಮೂವಿಂಗ್ ಆವ್ರೇಜ್ ನಾನು ಹಾಕಿರೋದು. ಯಾಕೆಂದರೆ ನಾವು ಕಲ್ತ್ಕೊಬೇಕಾಗಿರೋದು ಫಸ್ಟು ಸಿಂಪಲ್ ಆಗಿ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅಂತ ಎರಡನೇದಿದೆ, ಅದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಟ್ರಿಕ್ಕಿ ಅಂದರೆ ಈಸಿಯಾಗಿ ಹೇಳೋಣ, ಅದೇನಿಲ್ಲ ಆ ಥರ. ಸಿಂಪಲಾಗಿ 2 ಥರ ಬರುತ್ತೆ. ಸಿಂಪಲ್ ಮೂವಿಂಗ್ ಆವ್ರೇಜ್ ಇಸ್ ಬೆಸ್ಟ್. ಸುಮಾರು ಜನ ಯೂಸ್ ಮಾಡ್ತಾರೆ ಸಿಂಪಲ್ ಮೂವಿಂಗ್ ಆವ್ರೇಜ್ನ. ಅದಕ್ಕೊಂದಷ್ಟು ನಂಬರ್ಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಯಾವ್ಯಾವ ಡೇಸ್ಗಳಿಗೆ ನೀವು ಹಾಕಬೇಕು ಅನ್ನೋದು. ಅಷ್ಟೇ ಸಿಂಪಲ್. ಇದರಷ್ಟು ಜಾಸ್ತಿ ಯೂಸ್ ಮಾಡುವಂಥ ಟೂಲ್ ಯಾವುದೂ ಇಲ್ಲ ಇನ್ನೊಂದು ಹೇಳಬೇಕು ಅಂದರೆ. ಅಷ್ಟು ಜನ ಯೂಸ್ ಮಾಡ್ತಾರೆ. ಏನಕ್ಕೆ ಅಷ್ಟೊಂದು ಜನ ಯೂಸ್ ಮಾಡ್ತಾರೆ ಅಂದರೆ, ಸುಮ್ಮನೆ ಫೇಕಾಗಿ ಬಿಟ್ಕಾಯಿನ್ ಥರ ಫೇಮಸ್ ಆಗಿಲ್ಲ ಇದು. ಇದು ವರ್ಕ್ ಆಗೋದಕ್ಕೆ ತುಂಬ ಜನ, ಜಾಸ್ತಿ ಜನ ಅಂದರೆ ತುಂಬ ದೊಡ್ಡ ದೊಡ್ಡ ಟ್ರೇಡರ್ಸ್ಗಳೆಲ್ಲ ಇದನ್ನೇ ಇಟ್ಕೊಂಡು ಕೆಲಸ ಮಾಡ್ತಾರೆ. ಸೊ ಓಕೆ, ಹಾಗಾದರೆ ಇದನ್ನು ಹಾಕೋದು ಯಾವ ರೀತಿ ಅನ್ನೋದಕ್ಕಿಂತ ಮುಂಚೆ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ ನಿಮಗೆ. ಇದನ್ನು ನಾವು ನಂಬ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. 100% ಮಾಡ್ಬೋದು, 75% ಗ್ಯಾರಂಟಿ, 25% ಲೈಕ್ ಅಪೋಸಿಟ್ ಆಗ್ಬೋದು ಅಷ್ಟೇ. ಅಂದರೆ ನೀವೇನು ಅಂದ್ಕೊಂಡಿರ್ತೀರ ಅದ್ರ ಆಪೋಸಿಟ್ ಹೋಗ್ಬೋದು. ಸಿಂಪಲ್. ಓಕೆ, ಇದೊಂಥರ ಸಪೋರ್ಟ್ ಮತ್ತು ರೆಸಿಸ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಸಪೋರ್ಟ್ ರೆಸಿಸ್ಟೆಂಟ್ ಏನು ಅಂದರೆ ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡ್ಬೋದು. ನನ್ನ ಒಂದು ಚಾನಲಲ್ಲಿ ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು ಅಂತಿದೆ. ತುಂಬ ಸಿಂಪಲ್ ಆಗಿರುವಂಥ ಒಂದು ಟೂಲ್ ಇದು. ತುಂಬ ಸಿಂಪಲ್. ಇದಕ್ಕಿಂತ ಈಸಿ ಟೂಲ್ ಮತ್ತೊಂದಿಲ್ಲ ನನ್ನ ಪ್ರಕಾರ ಹೇಳೋದಾದರೆ ಸ್ಟಾಕ್ ಮಾರ್ಕೆಟಲ್ಲಿ. ಅಥವಾ ನೀವು ಯಾವುದೇ ಶೇರ್ ತೊಗೊಳ್ಳಿ ಅಥವಾ ಏನೇ ತೊಗೊಳ್ಳಿ, ಕಮಾಡಿಟೀಸ್ ಆಗಿರ್ಬೋದು, ಕರೆನ್ಸೀಸ್ ಆಗಿರ್ಬೋದು, ಏನೇ ತೊಗೊಳ್ಳಿ, ಎಲ್ಲದಕ್ಕಿಂತ ಈಸಿಯಾಗಿರೋದು ಇದೊಂದೇ ಟೂಲ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅನ್ನೋದಾದರೆ, ಫಸ್ಟ್ ನಾನು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ಈಗ ನೋಡ್ಬೋದು, ನಾನು 1 ಡೇಲಿದ್ದೀನಿ. ಇಲ್ಲಿ 1 ಡೇ ಚಾರ್ಟ್. ಯೂಶಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಇಂಡಿಕೇಟರ್ ಜೊತೆಗೆ. ಇಂಡಿಕೇಟರ್ಸ್ ಬಗ್ಗೆನೇ ಇವತ್ತು ಕಲಿತಾ ಇರೋವಂಥದ್ದು. ಫಸ್ಟ್ ಇಂಡಿಕೇಟರ್ ನಾನು ಸ್ವಲ್ಪ ಝೂಮ್ ಮಾಡೋದಾದರೆ ಇಲ್ಲೊಂದಷ್ಟು ಡೇಸ್ಗಳು ಬರುತ್ತೆ, ಅಂದರೆ ಟೈಮ್ಸ್ ತೋರಿಸುತ್ತೆ ಯಾವ ಇದರಲ್ಲಿ ಇದ್ದೀವಿ ಅನ್ನೋದು. ಇಲ್ಲಿ ನಾನು 1 ಡೇ ಸೆಲೆಕ್ಟ್ ಮಾಡ್ಕೊತೀನಿ. ದ್ಯಾಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟು ಇಂಡಿಕೇಟರ್ಸಿಗೆ ಬರಬೇಕು. ಇಂಡಿಕೇಟರ್ಸಿಗೆ ಬಂದು ಇಲ್ಲಿ ಸರ್ಚ್ ಮಾಡಬೇಕು ನೀವು, ಏನಂತ, ಮೂವಿಂಗ್ ಆವ್ರೇಜಸ್ ಅಂತ, ಅಥವಾ MOV ಅಂತ ಹೊಡೆದ್ರೇ ಬರುತ್ತೆ. ಮೂವಿಂಗ್ ಆವ್ರೇಜಸ್ ಫಸ್ಟೇ ಬಂತು. ನಾನೀಗ ಝೊರೋದಾದಲ್ಲಿದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಟ್ರೇಡ್ ವ್ಯೂವಲ್ಲಿ ಕೂಡ ಇದೇ ಕೆಲಸನೇ ಮಾಡ್ಬೋದು. ದೆನ್ ಮೂವಿಂಗ್ ಆವ್ರೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೂವಿಂಗ್ ಆವ್ರೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ತಕ್ಷಣ ನಮಗೊಂದು ಲೈನ್ ಬರುತ್ತೆ. ಲೈನ್ ಇರಲಿಲ್ಲ, ಹೆಂಗಿತ್ತು ತಾನೇ. ಈಗ ಲೈನ್ ಬಂತು ಒಂದು.
ಸೊ ಏನು ಲೈನು ಏನು ಮಾಡುತ್ತಿದೆ, ಇದೇ ಮೂವಿಂಗ್ ಆವ್ರೇಜಾ? ಆಬ್ವಿಯಸ್ಲಿ ಇದೇ ಮೂವಿಂಗ್ ಆವ್ರೇಜ್, ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕು. ಚೇಂಜಸ್ ಮಾಡೋದು ಯಾವ ರೀತಿ ಅಂದರೆ, ಮೂಲೆಗೆ ಹೋಗ್ಬೇಕಾಗುತ್ತೆ. ಮೂಲೆಗೆ ಹೋಗ್ಬಿಟ್ಟು ಸಣ್ಣ ಒಂದು ಸೆಟ್ಟಿಂಗ್ ಥರ ಇದೆ ನೋಡಿ, ಅಲ್ಲಿ ಫಾರ್ಮೆಟ್ ಅಂತ ಬರುತ್ತೆ. ಅದ್ರ ಮೇಲೆ ಹೋದರೆ ಶೋ ಹೈಡ್ ಬರುತ್ತೆ, ಅದನ್ನು ಹೈಡ್ ಮಾಡ್ಬೋದು, ಅಥವಾ ಇದು ಅಂದರೆ ಶೋ ಮಾಡ್ಬೋದು. ನೆಕ್ಸ್ಟ್ ಕಟ್ ಅಂತ ಬರುತ್ತೆ, ಥರ್ಡ್ ಒನ್. ಕಟ್ ಆದರೆ ಡಿಲೀಟ್ ಅಂತ, ಅದು ಈ ಲೈನ್ ಏನಿದೆ ಡಿಲೀಟ್ ಆಗುತ್ತೆ. ಅದ್ರ ಪಕ್ಕ ಇರುವಂಥದ್ದೇ ಮಿಡಲಲ್ಲಿ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಮೆನು ಬಾರ್ ಓಪನ್ ಆಗುತ್ತೆ. ಈ ಮೆನು ಬಾರ್ ಏನು ಮಾಡುತ್ತೆ ಅಂದರೆ, ಕಲರ್ ತೋರಿಸುತ್ತೆ ನಿಮ್ಗೆ ಯಾವ ಕಲರಲ್ಲಿ ಇರಬೇಕು ಅಂತ. ನಾನು ಯೂಶಲಿ ಚೇಂಜ್ ಮಾಡ್ತೀನಿ, ಬಟ್ ಈಗ ಸದ್ಯಕ್ಕೆ ಈ ಟ್ಯುಟೋರಿಯಲಲ್ಲಿ ಬೇಡ. ದೆನ್ ಇಲ್ಲಿನ ಪಕ್ಕದಲ್ಲಿ ಒಂದು ಲೈನ್ ಥರ ಇದೆ, ಆ ಲೈನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಟೆಲಿಸ್ಕೋಪ್ ಥರ ಕಾಣಿಸುತ್ತೆ ಅದನ್ನ ನೋಡೋಕ್ಕೆ. ಸೊ ಎರಡನೇದಕ್ಕೆ ಇಡ್ತೀನಿ, ಅಥವಾ ಮೂರನೇದಕ್ಕೆ ಇಡೋಣ, ತುಂಬ ಚೆನ್ನಾಗಿ ಕಾಣಿಸ್ಲಿ ನಿಮಗೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲೆಲ್ಲ ಸೆಟ್ಟಿಂಗ್ಸ್ಗಳನ್ನ ಹಾಗೆ ಇರಲಿ. ಇನ್ಪುಟ್ಗೆ ಹೋಗ್ತೀನಿ. ಈಗ ಸ್ಟೈಲ್ಸಲ್ಲಿತ್ತು, ಇನ್ಪುಟ್ಗೆ ಹೋಗ್ತೀನಿ. ಸ್ಟೈಲಿಂದ ಇನ್ಪುಟ್ಗೆ ಹೋದರೆ ಇಲ್ಲಿ 9 ಅಂತ ಇದೆ. ಯೂಶಲಿ ಫೇಮಸ್ ಆಗಿರುವಂಥ ಒಂದಷ್ಟು ಲೆಂತ್ ಅಂತ ಹೇಳ್ತಾರೆ. ಲೆಂತ್ ಅನ್ನೋದಕ್ಕಿಂತ ಡೇಸ್, ನಂಬರ್ ಆಫ್ ಡೇಸ್, ನೀವು ಮೂವಿಂಗ್ ಆವ್ರೇಜಸ್ ಎಷ್ಟು ದಿನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ಫೇಮಸ್ ಆಗಿರುವಂಥದ್ದು ಹೇಳ್ತೀನಿ. 9 ಡೇಸ್, 21 ಡೇಸ್ ಆ್ಯಂಡ್ 20 ಡೇಸ್, 50 ಡೇಸ್, 100 ಡೇಸ್, 200 ಡೇಸ್ ತುಂಬಾ ಫೇಮಸ್ಸು. ತುಂಬ ಅಂದರೆ ತುಂಬ. 26 ಡೇಸ್ ಕೂಡ ಫೇಮಸ್ ಇದೆ, 9, 26, 13 ಇದೆಲ್ಲ ಫೇಮಸ್ ಇದೆ. ಬಟ್ ಸದ್ಯಕ್ಕೆ 20 ಡೇಸ್ ಅನ್ನೋದು ತುಂಬ ಫೇಮಸ್ ಕೂಡ ಇದೆ. ಇಂಟ್ರಾಡೇಗೆ ಯೂಸ್ ಮಾಡ್ತಾರೆ ಲಾಸ್ಟ್ 20 ಡೇಸ್ ಅನ್ನೋದನ್ನ. ಈಗ ನೋಡ್ಕೊಳ್ಳಿ, ನೀವು ಲೈನ್ನ ನೋಡ್ಕೊಳ್ಳಿ ಹಿಂದೆ. ನಾನು ಸ್ವಲ್ಪ ಸೈಡ್ಗೆ ಇಡ್ತೀನಿ. ಈಗ ನಾನು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಚೇಂಜ್ ಆಗುತ್ತೆ, ಅಥವಾ ನಂಬರ್ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ 5, ಐ ಡೋಂಟ್ ಥಿಂಕ್ ಸೊ. ನಾನು ಓಕೆ ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಓಕೆ ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗುತ್ತೆ. 9 ಡೇಸ್ಗೂ 20 ಡೇಸ್ಗೂ ಡಿಫ್ರೆನ್ಸ್ ಬಂತು. ಈಗ ಒಂಥರ ಲೈನ್ ಸ್ವಲ್ಪ ಸ್ಮೂತ್ ಆಯಿತು. ಇದನ್ನು ಬೇಕಾದ್ರೆ ನಾನು ನಿಮಗೆ 2 ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. 2 ಹಾಕಿದ್ರೆ ಲೈನ್ ತುಂಬ ಕಚ್ಚಿ ಬಿಚ್ಚಿಯಾಗಿ ಕಾಣಿಸ್ತಿದೆ, ನಮಗೇನು ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ. ಬಟ್ ಇಲ್ಲಿ ನಾನು 20 ಹಾಕಿದಾಗ ನೀವು ನೋಡ್ಬೋದು ಲೈನ್ ಸ್ವಲ್ಪ ಸ್ಮೂತ್ ಆಯಿತು. ಇದೇ ನಾವು ಹಾಕೊಳೋಂಥದ್ದು. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ಹೈಯರ್ ದ ಡೇಟಾ, ಸ್ಟಾಕ್ ಮಾರ್ಕೆಟಲ್ಲಿ ಏನೋದಕ್ಕಿಂತ ನಾವು ಸ್ಟ್ಯಾಟಿಸ್ಟಿಕ್ ಹೆಲ್ಪ್ ತೊಗೊಂಡು ನಾವು ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹೈಯರ್ ದ ಡೇಟಾ, ಹೈಯರ್ ದ ಅಕ್ಯೂರೇಟ್ ಚಾನ್ಸ್ ಇರುತ್ತೆ ಅಷ್ಟೇ. ಸೊ ಅದು 100% ಅಲ್ಲ. ಸ್ಟ್ಯಾಟಿಸ್ಟಿಕ್ ಈಸ್ ಆಲ್ ಬೇಸ್ಡ್ ಆನ್ ಪ್ರೀವಿಯಸ್ ಡೇಟಾ ಅಷ್ಟೇ. ಪ್ರೀವಿಯಸ್ ಡೇಟಾ ನೋಡ್ಕೊಂಡು ಹಿಂಗೆ ಆಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ. ಸೊ ಪ್ರಿಡಿಕ್ಷನ್ ಬೇಸ್ ಮೇಲೆ ನಾವು ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತಾ ಇರ್ತೀವಿ, ಸಿಂಪಲ್ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಆಗಿ ಆ್ಯಕ್ಟ್ ಮಾಡಿರುತ್ತೆ. ಕೆಲವು ಸಾರಿ ಇಲ್ಲೆಲ್ಲ ಒಂದಷ್ಟು ಸಪೋರ್ಟ್ಗಳು ತೊಗೊಂಡಿದೆ, ಇಲ್ಲೊಂದಷ್ಟು ರೆಸಿಸ್ಟೆಂಟ್ ತೊಗೊಂಡಿದೆ. ಸಿಂಪಲ್ ಆಗಿ 20 ಡೇಸ್ ಮೂವಿಂಗ್ ಆವ್ರೇಜ್ ನೋಡಿಕೊಂಡು ಟ್ರೇಡ್ ಮಾಡೋದು ಯಾವ ರೀತಿ ಅನ್ನೋದು ನಿಮಗೆ ಹೇಳೋದಾದ್ರೆ, ಇಲ್ಲಿ ನೋಡ್ಬೋದು ಯಾವಾಗ ಈ ಲೈನ್ ಕ್ರಾಸ್ ಆಗುತ್ತೆ, ಆಬ್ವಿಯಸ್ಲಿ ಜನ ತಗೋತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಸಪೋರ್ಟ್. ಯಾವಾಗ ಈ ಲೈನ್ ಸಪೋರ್ಟ್ ತಗೊಳುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ, ಯಾಕಂದರೆ 100% ಯಾವುದು ಮಾಡೋಕ್ಕಾಗಲ್ಲ. ಮತ್ತೆ ಸಪೋರ್ಟ್ ತಗೊಳುತ್ತೆ ಈ ಒಂದು ಲೈನ್ನ. ಇದೊಂಥರ ಮೆಟ್ಲ್ ಅಂದ್ಕೊಳ್ಳಿ, ಜಿಗ್ಜಾಗಲ್ಲಿ ಇಲ್ಲ ಅಂದರೂ ಮೆಟ್ಲು ಅಂದ್ಕೊಳ್ಳಿ. ಮೆಟ್ಲಿನ ಹತ್ತುತ್ತೆ, ಸಪೋರ್ಟ್ ತೊಗೊಂಡು ಹೋಗುತ್ತೆ, ಮತ್ತೆ ಸಪೋರ್ಟ್ ತೊಗೊಂಡು ಜಂಪ್ ಆಗುತ್ತೆ, ಮತ್ತೆ ಸಪೋರ್ಟ್ ತೊಗೊಳುತ್ತೆ, ಮತ್ತೆ ಜಂಪ್ ಆಗುತ್ತೆ. ನಿಮ್ಗೆ ಝೂಮ್ ಮಾಡಿದ್ರೆ ತೋರಿಸೋದಾದ್ರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಸಪೋರ್ಟ್. ಎಲ್ಲ ಸತಿನೂ ಆಗಿರಲ್ಲ, ಬೇರೆ ಬೇರೆ ಕಥೆಗಳು ಇರುತ್ತೆ ಮಾರ್ಕೆಟಲ್ಲಿ. ಇದು ಮೂವಿಂಗ್ ಆವ್ರೇಜಸ್. ಇದರಲ್ಲಿ ಮೂವಿಂಗ್ ಆವ್ರೇಜಸ್ ಕ್ರಾಸ್ ಓವರ್ ಅಂತ ಬರುತ್ತೆ, ಅಂದರೆ ಕ್ರಾಸ್ ಓವರ್ ಮೂವಿಂಗ್ ಆವ್ರೇಜ್ ಅಂತ. ಅದನ್ನು ಈಗಲೇ ಹೇಳೋದು ಬೇಡ, ನೆಕ್ಸ್ಟ್ ಟ್ಯುಟೋರಿಯಲ್ ಹೇಳೋಣ. ಬಟ್ ನಿಮಗೆ ಮೂವಿಂಗ್ ಆವ್ರೇಜಸ್ನ ಯಾವ ರೀತಿ ಹಾಕೋಬೇಕು ಇಂಡಿಕೇಟರ್ಸ್ ಇಂದ ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಪದೇ ಪದೇ ಬಂದ ಮೇಲೂ ನೀವು ಇದೇ ಥರ ಮಾಡೋಕ್ಕಾಗಲ್ಲ. ಅಂದರೆ ನೀವು ಬೇರೆ ಸ್ಟಾಕಿಗೆ ಹೋದಾಗ ಈ ಥರ ಬಂದಿರಲ್ಲ, ಏನು ಮಾಡೋದು? ನೀವು ಅವಾಗ ಏನು ಮಾಡಬೇಕು, ಟೆಂಪ್ಲೇಟ್ಗೆ ಹೋಗ್ಬೇಕಾಗುತ್ತೆ. ಸೇವ್ ಇಂಡಿಕೇಟರ್ಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಷ್ಟು ಆಪ್ಷನ್ ಬರುತ್ತೆ. ಏನು ಆಪ್ಷನ್ ಇದು ಅಂದರೆ, ಸೇವ್ ಇಂಟರ್ವಲ್ ಅಂತ. ಸೇವ್ ಇಂಟರ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಟೈಮ್ ಸೇವ್ ಆಗುತ್ತೆ. ನೀವೇನು 1 ಡೇಗೆ ಹಾಕಿರ್ತೀರಾ, 5 ಮಿನಿಟ್ಗೆ ಹಾಕಿರ್ತೀರಾ, ಇಂಟ್ರಾಡೇ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಇದನ್ನು, ಅದನ್ನು ತೋರಿಸ್ತೀನಿ ನಾನು. ಇಲ್ಲಿ 20 ಡೇಸ್ ಆಗಿರೋದ್ರಿಂದ 20D ಅಂತ ಹಾಕ್ತೀನಿ, ಅಂದರೆ 20 ಡೇಸ್ ಮೂವಿಂಗ್ ಆವ್ರೇಜ್ MA. ಓಕೆ, ಕ್ಯಾಪ್ಸಲ್ಲೇ ಇರಲಿ, MA 20 ಡೇಸ್ ಮೂವಿಂಗ್ ಆವ್ರೇಜ್. ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೇವ್ ಆಗುತ್ತೆ. ನೆಕ್ಸ್ಟು ನನಗೇನಾದರೂ ಇದು ಕಳೆದೋಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಕಳೆದೋಯ್ತು ಇದು ನನಗಿಲ್ಲ, ಇವು ಬಂದೆ ಎಲ್ಲ ಮಿಸ್ ಆಗೋಯ್ತು. ಇಲ್ಲಿ ಡೇಟ್ ಕೂಡ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ಒಂದು 5 ಮಿನಿಟ್ಸ್ಗೆ ಹಾಕ್ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಬೇರೆ ಥರ ಇದೆ. ಬಟ್ ಯಾವ ರೀತಿ ನಾನು ಟ್ರೇಡ್ ಮಾಡಬೇಕು, ನಾನು ಯೂಶಲಿ ನನ್ನ ಟ್ರೇಡಿಂಗ್ ಸಿಸ್ಟಮ್ ಆ ಥರ ಇಲ್ಲ. ನಾನು ಮುಂಚೆ ಯಾವ ರೀತಿ ಇಟ್ಕೊಂಡಿದ್ದೆ, 1 ಡೇ ಆ ಥರದ್ದು ಬರಬೇಕು ಅಂದರೆ ಮತ್ತೆ ನೀವೆಲ್ಲ ಸೆಟ್ಟಿಂಗ್ ಮಾಡೋ ಬದಲು ಜಸ್ಟ್ ಟೆಂಪ್ಲೇಟ್ಗೆ ಹೋಗಿ ಇಲ್ಲಿ ತೋರಿಸ್ತೀನಿ, ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮಾಡಿರೋಂಥ 20 ಡೇಸ್ ಮೂವಿಂಗ್ ಆವ್ರೇಜ್ ನಿಮ್ಗೆ ಬಂದಿರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಟಡ ಬಂದುಬಿಡ್ತು ಅಷ್ಟೇ, ಸಿಂಪಲ್. ನೀವು ಬೇಕಾದಂಗೆ ಯೂಸ್ ಮಾಡ್ಬೋದು. ಝೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ.
20 ಡೇಸ್ ಮೂವಿಂಗ್ ಆವ್ರೇಜ್ ಟೈಮ್ ಇಂಟರ್ವಲ್ ಅಲ್ಲಿ ಬಂತು. ಓಕೆ, ಇವಾಗ ನಾನು ಇಂಟ್ರಾಡೇಗೆ ತೋರಿಸೋದಾದರೆ ಇದು ಅಂದರೆ ಸ್ವಿಂಗ್ ಟ್ರೇಡ್ ಅಥವಾ ಸ್ವಲ್ಪ ಲಾಂಗ್ ಟರ್ಮ್ ತೋರಿಸಿದ್ದು. ಆ್ಯಂಡ್ ಇದನ್ನೇ ನಂಬ್ಕೊಂಡು ಮಾಡಿ ಅನ್ನೋಕ್ಕೂ ಹೇಳೋಕ್ಕಾಗಲ್ಲ, ಯಾಕೆ ಅಂದರೆ ಬೇರೆ ಇದನ್ನು ನೋಡಬೇಕಾಗುತ್ತೆ. ಕಂಪನಿ ಹೆಂಗಿದೆ ಅಥವಾ ಕಂಪನಿ ಹಿಸ್ಟ್ರಿ ಹೆಂಗಿದೆ, ಕಂಪನಿ ಪ್ರಾಫಿಟ್ ಹೆಂಗಿದೆ, ಕ್ವಾರ್ಟರ್ ರಿಸಲ್ಟ್ ಹೆಂಗಿದೆ, ಲಾಸ್ಟ್ 3 ಕ್ವಾರ್ಟರ್ಸ್ ಏನು ಮಾಡಿದ್ದಾರೆ, ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಿದ್ದಾರೆ, ಈ ಥರದ್ದೆಲ್ಲ ನೋಡಬೇಕಾಗುತ್ತೆ. ಸೊ 5 ಮಿನಿಟ್ ಮೇಲೆ ಕ್ಲಿಕ್ ಮಾಡೋಣ. ಯಾಕೋ ಮುಂಚೆ ಝೂಮ್ ಮಾಡೋಣ. 5 ಮಿನಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. 5 ಮಿನಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು 5 ಮಿನಿಟಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಯಾಕೆ ಅಂದರೆ 5 ಮಿನಿಟ್ ಡೇಟಾ ತೊಗೊತಾ ಇದೆ ಇದು. ಲಾಸ್ಟ್ 5 ಮಿನಿಟ್ ಅಂದರೆ 5 ನಿಮಿಷನ 20 ಸರಿ, ಹಿಂದಿನ 5 ನಿಮಿಷದ 20 ಹಿಂದಿನ ಸರಿ ಹೋಗುತ್ತೆ. ನಿಮಗೆ ಕನ್ಫ್ಯೂಸ್ ಆದರೆ 20 ಬಾರ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದೆ, ಕ್ಯಾಂಡಲ್ ಸ್ಟಿಕ್ನ. ಲಾಸ್ಟ್ 20 ಕ್ಯಾಂಡಲ್ ಸ್ಟಿಕ್ನ ಟ್ರೈ ಮಾಡಿ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹೋಗ್ತಿದೆ. ಓಕೆ, ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಸಪೋರ್ಟ್ ತಗೊಂಡು ಇಂಟ್ರಾಡೇ ಮಾಡ್ತಿದ್ರೆ, ಯಾವಾಗ ಇದು ಲೈನ್ ಹತ್ರ ಬಂದಿದೆ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡಿದೆ, ಯಾವಾಗ ಲೈನ್ಗಿಂತ ದೂರ ಹೋಗಿದೆ ಅದು ರೆಸಿಸ್ಟೆಂಟ್ ಆಗಿ ಆ್ಯಕ್ಟ್ ಮಾಡಿ ಪುಷ್ ಮಾಡಿದೆ ಮತ್ತೆ ಡೌನ್ಗೆ, ಮತ್ತೆ ಸಪೋರ್ಟ್ ತಗೊಳುತ್ತೆ. ಸಪೋರ್ಟ್ ಫೇಲ್ ಆಗುತ್ತೆ, ನಾನು ಹೇಳಿದ್ದೀನಿ 75% ಚಾನ್ಸ್ ನೀವು ಅಂದ್ಕೊಂಡಂಗೆ ಆಗೋವಂಥದ್ದು, ಆ್ಯಂಡ್ 25% ಚಾನ್ಸ್ ಆಗದೇನೂ ಇರ್ಬೋದು. ಯಾವಾಗ ಅದು ಬ್ರೇಕ್ ಆಯಿತು ಸಪೋರ್ಟ್ ಸಿಗೋವರೆಗೂ ಮತ್ತೆ ಅದು ಹೊರಗಡೆ ಹೋಗೇ ಇಲ್ಲ. ಇದು ಇಂಟ್ರಾಡೇಲಿ ಯಾಕೆ ಇಷ್ಟೊಂದು ಮಾರ್ಕೆಟ್ ಈ ಥರ ಫ್ಲಕ್ಚುಯೇಷನ್ ಇದೆ ಅಂದರೆ ಲೆಸ್ ಟೈಮ್ ಡೇಟಾನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಅಷ್ಟೇ. ಈಗ ಹೈಯರ್ ದ ಡೇಟಾ ಹೈಯರ್ ದ ಅಕ್ಯುರೇಟ್ ಅಂತ ಅದಕ್ಕೆ ಹೇಳೋದು. ಸೊ ಡೇಟಾ ಹೈಯರ್ ಇರಬೇಕು ಅಂದರೆ ಏನು ಮಾಡಬೇಕು, ಲೆಂತಿಯರ್ ಡೇಟಾಗೆ ಹೋಗಬೇಕು. ಲೈಕ್ 1 ವೀಕ್ ಆಗಿರ್ಬೋದು ಅಥವಾ 1 ಮಂತ್ಗೆ ಹೋಗಲ್ಲ 1 ಡೇ 1 ವೀಕ್ ಅಥವಾ 15 ಮಿನಿಟ್ ಡೇಟಾ ಇಸ್ ಬೆಸ್ಟ್ ಫಾರ್ ಇಂಟ್ರಾಡೇ. ಐ ಥಿಂಕ್ 15 ಮಿನಿಟ್ ಆ್ಯಂಡ್ 5 ಮಿನಿಟ್ ತುಂಬ ನೋಡ್ತಾರೆ. 15 ಮಿನಿಟ್ ಯೂಶಲಿ ಎಲ್ಲ ಟ್ರೈ ಮಾಡ್ತಾರೆ. ನಾನು ಜಾಸ್ತಿ ಇಂಟ್ರಾಡೇ ಮಾಡೋಕ್ಕೋಗಲ್ಲ, ಅದಕ್ಕೆ 1 ಡೇ ನಾನು ತುಂಬ ಯೂಸ್ ಮಾಡ್ತೀನಿ. ಆ್ಯಂಡ್ ನೀವು ಬೇರೆ ಸ್ಟಾಕ್ಗಳಿಗೂ ಟ್ರೈ ಮಾಡ್ಬೋದು. ನೀವು ಸ್ಟಾಕ್ನ ಸರ್ಚ್ ಮಾಡಿದ್ರೆ ಬೇರೆ ಬರುತ್ತೆ. ಡಿಮಾರ್ಟ್ ನೋಡಿಕೊಂಡ್ರೆ ಡಿಮಾರ್ಟ್ ಬರುತ್ತೆ. ಡಿಮಾರ್ಟ್ ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಬರ್ತಿದೆ. ಸೇಮ್ ಏನು 5 ಮಿನಿಟ್ ಇದೆ ಅದೇ ಕೂಡ ಬಂದಿದೆ ಡಿಮಾರ್ಟ್ಗೂ ಕೂಡ. ಆ್ಯಂಡ್ ಇದೇ ಥರ ನೀವು ಬೇರೆ ಬೇರೆದಕ್ಕೆ ಟ್ರೈ ಮಾಡಿಬಿಟ್ಟು ಹಾಕ್ಬೋದು. ಸೊ ಇದು ಮೂವಿಂಗ್ ಆ್ಯಾವ್ರೇಜಸ್, ಸಿಂಪಲ್ ಬೇಸಿಕ್ ಫಸ್ಟ್ ಟ್ಯುಟೋರಿಯಲ್ ಮೂವಿಂಗ್ ಆ್ಯಾವ್ರೇಜಸ್ ಮೇಲೆ ಹೇಗೆ ನೀವು ಮೂವಿಂಗ್ ಆ್ಯಾವ್ರೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದೇ ಒಂದು ಶೇರ್ನ ತೊಗೊಳಕ್ಕಿಂತ ಮುಂಚೆ, ಬೈ ಮಾಡೋಕ್ಕಿಂತ ಮುಂಚೆ, ಸೇಲ್ ಮಾಡೋಕ್ಕಿಂತ ಮುಂಚೆ, ಎಲ್ಲದಕ್ಕೂ ಮುಂಚೆ ಸ್ಟಾಕ್ ಒಂದೇ ಅಲ್ಲ, ಡಿರೈವೇಟಿವ್ಸ್ ಅಥವಾ ಕಮಾಡಿಟೀಸ್ ಆಗಿರ್ಬೋದು, ಯಾವುದೇ ಆಗಿರಲಿ, ಕರೆನ್ಸಿ ಆಗಿರಲಿ, ಏನೇ ಆಗಿರಲಿ, ನೀವು ಈ ಥರ ಒಂದು ಬೈ ಆ್ಯಂಡ್ ಸೆಲ್ ಮಾಡೋದು ತುಂಬ ಒಳ್ಳೆಯದು. ಮೂವಿಂಗ್ ಆ್ಯಾವ್ರೇಜಸ್ನ ನೋಡಿಕೊಂಡು, ಮೂವಿಂಗ್ ಆ್ಯಾವ್ರೇಜಸ್ಸಲ್ಲಿ ಇದೆ ಮಾಡೋವಂಥದ್ದು ಜನ ನೋಡ್ತಾರೆ ಸಪೋರ್ಟ್ ಎಲ್ಲಿ ತೊಗೊತಿದೆ, ರೆಸಿಸ್ಟೆನ್ಸ್ ಎಲ್ಲಿ ತೊಗೋತಿದೆ ಅಂತ. ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ತುಂಬ ಓವರಾಗಿ ಬೇಡ ತಲೆಗೆ, ಯಾರಪ್ಪ ತಲೆಗೆ ಕೈ ಹಾಕ್ತಾನೆ ಅಂದ್ಕೊಬಾರ್ದು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಅಪ್ಡೇಟೆಡ್ ಮಾಡಿ 20 ಮೂವಿಂಗ್ ಆ್ಯಾವ್ರೇಜ್ ಜೊತೆ ಬೇರೆ ಮೂವಿಂಗ್ ಆ್ಯಾವ್ರೇಜಸ್ನೂ ನೋಡ್ತಾರೆ. ಅಂದರೆ ಸೈಮಿಲ್ಟೇನಿಯಸ್ ಆಗಿ ಒಂದಕ್ಕೂ ಹೆಚ್ಚು ನೋಡ್ತಾರೆ. ಫಸ್ಟ್ ದಿನ ಸೈಕಲ್ ತೊಳಿಬೇಕಾದ್ರೆ ನಿಮಗೆ ಅದು ಮಾಡು ಇದು ಮಾಡು ಎಲ್ಲ ಮಾಡು ಅಂದಾಗ ನಮಗೆ ತಲೆ ಕೆಟ್ಟೋಗುತ್ತಲ್ಲ. ಸೊ ಕಾರ್ ಓಡಿಸ್ಬೇಕಾದ್ರೆ ಹಂಗೆ ಆಗೋದು. ಫಸ್ಟ್ ಡೇ ಕಾರ್ ಹೇಳ್ಕೊಡ್ಬೇಕಾದ್ರೆ ನೋಡ್ತಾ ಇರ್ತೀವಿ, ಏನು ಹಿಂಗೆ ಹೇಳ್ಕೊಡ್ತಾವನೆ, ಅದು ಮಾಡು ಇದು ಮಾಡು ಅಂತಾನೆ, ಎಕ್ಸ್ಲೇಟ್ರು, ಬ್ರೇಕ್, ಅಯ್ಯೋ ಕ್ಲಚ್ ಹಾಕ್ಬೇಕಂತೆ, ಗೇರ್ ಹಾಕ್ಬೇಕಂತೆ, ಸ್ಟೇರಿಂಗ್ ಅಂತೆ ಅಂತ. ಬಟ್ ಹೋಗ್ತಾ 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 ಕರೆಕ್ಟು ಒಂದು ಪೇಜಿಗೆ ಬಂದ್ಬಿಡ್ತೀವಿ ಅಂತಾರಲ್ಲ, ಸೇಮ್ ಹಂಗೆ ಬರ್ತೀರಾ. ಸದ್ಯಕ್ಕೆ 20 ಡೇಸ್ ಕಲ್ತಿದ್ದೀರಾ. ಆ್ಯಂಡ್ ಕ್ರಾಸ್ ಓವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕ್ರಾಸ್ ಓವರ್ ಕಾನ್ಸೆಪ್ಟ್ನ ನೋಡಿಕೊಂಡು ಯಾವ ರೀತಿ ಬೈ ಮಾಡಬೇಕು ಆ್ಯಂಡ್ ಯಾವ ರೀತಿ ಸೆಲ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸದ್ಯಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಅತಿ ಮುಖ್ಯವಾಗಿ ನಮಗೆ ತುಂಬ ಖುಷಿಯಾಗಿದೆ ಏನಂದರೆ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಮಗೆ ತುಂಬ ಖುಷಿ. ನಿಮಗೆ ವ್ಯಾಲ್ಯೂ ಅನಿಸಿದರೆ ವಿಡಿಯೋಗಳು ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿಯಾಗಿರ್ತೀರ. ಆ್ಯಂಡ್ ತುಂಬ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಇನ್ನೂ ಬೇರೆಯವರಿಗೆ ಈ ವಿಡಿಯೋಗಳ ಬಗ್ಗೆ ಹೇಳಬೇಕು ಅಂದರೆ ಶೇರ್ ಮಾಡ್ಬೋದು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ.